ನನ್ನ ಹೆಸರು ಡಾಕ್ಟರ್ ಎನ್ ವೆಂಕಟಸ್ವಾಮಿ, ಫಿಸಿಷಿಯನ್, ಶ್ರೇಯಾ ಆಸ್ಪತ್ರೆ, ಕೆಂಗೇರಿ ಉಪನಗರ. ಈಗ ನಮ್ಮ ರೋಟರಿ ಕ್ಲಬ್ ಅವರು ವಿಶ್ವ ಕ್ಯಾನ್ಸರ್ ದಿನಾಚರಣೆಯ ಅಂಗವಾಗಿ ಇದೇ ಭಾನುವಾರ ನಮ್ಮ ರೋಟರಿ ಕ್ಲಬ್ ಮತ್ತು ಸಾರ್ವಜನಿಕರ ಸಹಾಯದಿಂದ ಈ ವಿಶ್ವ ಕ್ಯಾನ್ಸರ್ ದಿನಾಚರಣೆ ಅಂಗವಾಗಿ ಎಲ್ಲ ಸಾರ್ವಜನಿಕರಿಗೂ ಅವೇರ್ನೆಸ್ ಮೂಡಿಸೋದಕ್ಕಾಗಿ ಜಾಥಾವನ್ನು ಹಮ್ಮಿಕೊಂಡಿರುತ್ತಾರೆ. ಈ ಜಾಥಾವು 3 ಕಿಲೋಮೀಟರ್ ಮತ್ತು 5 ಕಿಲೋಮೀಟರ್ ಉಳ್ಳದಾಗಿರುತ್ತದೆ. ಈ ಜಾಥಾದಲ್ಲಿ ನಾವು ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಇಲ್ಲಿ ಭಾಗವಹಿಸುತ್ತಾರೆ. ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕ್ಯಾನ್ಸರ್ ದಿನಾಚರಣೆಯ ಅಂಗವಾಗಿ ತಾವು ಹಮ್ಮಿಕೊಂಡಿದ್ದ ಜಾಗೃತಿಯನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲ ಸಾರ್ವಜನಿಕರಲ್ಲೂ ವಿನಂತಿಸಿಕೊಳ್ಳುತ್ತೇನೆ. ನಾವು ವಿಶ್ವ ಕ್ಯಾನ್ಸರ್ ದಿನಾಚರಣೆಯನ್ನು ಪ್ರತಿ ವರ್ಷ ನಾವು ಫೆಬ್ರವರಿ 4ನೇ ತಾರೀಕಿನಂದು ಆಚರಿಸುತ್ತೇವೆ. ಈ ವರ್ಷದ ಘೋಷವಾಕ್ಯ ಏನೆಂದರೆ ಯುನೈಟೆಡ್ ಬೈ ಯುನಿಕ್ ಅಂತ ಘೋಷವಾಕ್ಯ. ಈ ವಿಶ್ವ ಕ್ಯಾನ್ಸರ್ ದಿನಾಚರಣೆ ಅಂಗವಾಗಿ ಈ ಕ್ಯಾನ್ಸರ್ ತಮಗೆ ಗೊತ್ತಿರುವ ಹಾಗೆ ಚಿಕ್ಕದರಲ್ಲೇ ಕಂಡುಹಿಡಿದರೆ ಸಂಪೂರ್ಣವಾಗಿ 95% ಆಫ್ ದಿ ಕ್ಯಾನ್ಸರ್ಸ್ ಅನ್ನು ನಾವು ಗುಣಪಡಿಸಬಹುದು. ಅದಕ್ಕಾಗಿ ವಿಶೇಷ ಜಾಗೃತಿ ಅತ್ಯಗತ್ಯ. ಇದಕ್ಕಾಗಿ ತಮ್ಮ ಸರ್ಕಾರರು ಬೇಕಾದಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದಾರೆ. ಇದರಲ್ಲಿ ಒಂದು ಈಗ ತಾನೇ ಸೆಂಟ್ರಲ್ ಗೌರ್ಮೆಂಟ್ ಇಂಟ್ರೊಡ್ಯೂಸ್ ಮಾಡಿರೋದು ಎಲ್ಲ ಬಾಲಕಿಯರಿಗೂ 9 ರಿಂದ 14 ವರ್ಷ ಒಳಗಡೆ ಇರುವ ಎಲ್ಲ ಬಾಲಕಿಯರಿಗೂ ಉಚಿತವಾಗಿ ಸರ್ವೈಕಲ್ ಕ್ಯಾನ್ಸರ್ ಲಸಿಕೆಯನ್ನು ಕೊಡುತ್ತಿದ್ದಾರೆ. ಎಲ್ಲ ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕಾಗಿದ್ದು ತಮ್ಮಲ್ಲಿ ವಿನಂತಿ. ಮತ್ತು ಈ ಕ್ಯಾನ್ಸರ್ ಹೇಗೆ ಬರುತ್ತದೆ ಅಂದರೆ ಇದು ಮೇಜರ್ ಆಗಿ ಬರೋದು ಜೆನೆಟಿಕ್ ಡಿಸೀಸಸ್ಸಿಂದ, ಜೆನೆಟಿಕ್ ಅಬ್ನಾರ್ಮಲ್ ಡಿಸೀಸ್, ನಮ್ಮ ಬಾಡಿಯಲ್ಲಿರುವ ಜೀನ್ಸಿಂದ ಪ್ರಾಬ್ಲಮ್ಸಿಂದ ಬರುತ್ತೆ. ಈ ಜೀನ್ಸ್ ಪ್ರಾಬ್ಲಮ್ಸ್ ಇದ್ದಾಗ ನಮ್ಮ ದುಶ್ಚಟಗಳಿಂದ ಅದು ಒಂದೊಂದ್ಸಾರಿ ಬೇಗನೆ ಬಂದ್ಬಿಡುತ್ತೆ. ಅದಕ್ಕಾಗಿ ನಮ್ಮ ದುಶ್ಚಟಗಳಿಂದ ದೂರ ಇದ್ದರೆ ಈ ಕ್ಯಾನ್ಸರನ್ನು ನಾವು ದೂರ ಇಡಬಹುದು ಹಾಗೂ ತಡೆಗಟ್ಟಬಹುದು. ಎಲ್ಲರೂ ಭಾಗವಹಿಸಿ ಈ ಜಾಥಾವನ್ನು ಯಶಸ್ವಿಗೊಳಿಸಬೇಕಾಗಿ ಎಂದು ಕೋರುತ್ತೇನೆ.